ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋ. 30 ಡೇಸ್ ಚಾಲೆಂಜಿನ 13 ಡೇ ವಿಡಿಯೋ ಇದಾಗಿರುತ್ತೆ. ಇವತ್ತು ನಾನು ನನ್ನ ತಂಗಿ ಹಾಗೆ ನನ್ನ ಮಾವನ ಮಗಳು ರೆಡಿಯಾಗಿ RR ನಗರದಲ್ಲಿರೋ ಶೃಂಗಗಿರಿ ಶ್ರೀ ಷಣ್ಮುಗ ಸ್ವಾಮಿ ಟೆಂಪಲ್ಗೆ ಹೊರಟಿದ್ವಿ. ಹಾಗೆ ಅಲ್ಲಿಗೆ ಬೇಗ ರೀಚ್ ಆದ್ವಿ. ಇವತ್ತು ಬಸ್ಗೆ ಹೋಗಲಿಲ್ಲ, ಬಸ್ಗೆ ಹೋದ್ರೆ ತುಂಬ ಲೇಟ್ ಆಗುತ್ತೆ ಅಂತ ಕ್ಯಾಬ್ನ ಬುಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ರೀಚ್ ಆಗಿ, ದೇವಸ್ಥಾನದಲ್ಲಿ ಮಾತ್ರ ತುಂಬ ಚೆನ್ನಾಗಿ ದರ್ಶನ ಆಯಿತು. ಯಾರೂ ಇರಲಿಲ್ಲ, ಫುಲ್ಲು ಪೀಸ್ ಆಗಿತ್ತು. ಹೋಗಿ ದರ್ಶನ ಮಾಡಿಸ್ಕೊಂಡು ನೆಕ್ಸ್ಟ್ ಮೇಲ್ಗಡೆ ಹೋಗ್ತಾ ಇದ್ವಿ. ಮೇಲ್ಗಡೆ ವ್ಯೂ ಮಾತ್ರ ಸಖತ್ತಾಗಿದೆ. ಹಾಗೆ ತುಂಬ ಚೆನ್ನಾಗಿದೆ ಪ್ಲೇಸ್ ನೋಡೋದಕ್ಕೆ. ಯಾರಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗಿ, ತುಂಬ ಚೆನ್ನಾಗಿದೆ. ಬಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕೂಡ ಸೂಪರ್ ಆಗಿದೆ. ಆದರೆ ವೀಡಿಯೋಸ್ ಫೋಟೋಸ್ಗೆ ಹೋಗೋರು ಮಾತ್ರ ಬೆಳಗ್ಗೆ ಟೈಮ್ ಹೋಗಿ, ನೈಟ್ ಟೈಮ್ ಹೋಗಬೇಡಿ. ಅಲ್ಲಿ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಕಾಣಿಸಲ್ಲ ನೈಟ್ ಟೈಮ್ ಹೋದರೆ. ನಿಮ್ಮ ಹತ್ರ ಏನಾದರೂ ಲೈಟಿಂಗ್ಸ್ ಏನಾದರೂ ಇದ್ದರೆ ನೀವು ನೈಟಲ್ಲೂ ಹೋಗ್ಬೋದು. ನೈಟಲ್ಲೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಬೆಳಗ್ಗೆ ಇರೋಷ್ಟು ಕ್ಲಾರಿಟಿ ಇರೋದಿಲ್ಲ. ಸೊ ಅದಕ್ಕೆ ಹೇಳಿದೆ. ದೇವಸ್ಥಾನದ ವ್ಯೂ ಮಾತ್ರ ಮೇಲ್ಗಡೆಯಿಂದ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು. ಮತ್ತು ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಅಲ್ಲೂ ಕೂಡ ಒಂದು ದೇವಸ್ಥಾನ ಇದೆ, ಕರುಮಾರಮ್ಮ ದೇವಿ ಅಂತ. ಇದ್ರ ಎದುರುಗಡೆನೆ ನೈಟ್ ಬಂದರೂ ಕೂಡ ಸಖತ್ತಾಗಿ ಕಾಣಿಸ್ತಾ ವ್ಯೂ. ಫೋಟೋ ವಿಡಿಯೋ ಅಂದರೆ ಸಾಕು ಗಾಯ್ಸ್. ಬರ್ತಾ ಇರ್ತಾರೆ, ಪೋಸ್ ಕೊಡ್ತಾ ಇರ್ತಾರೆ. ಬಟ್ ವ್ಯೂ ಚೆನ್ನಾಗಿದೆ. ನಾವು ಬೆಳಗ್ಗೆ ಟೈಮ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಎಲ್ಲ ನೋಡಿಕೊಂಡು ನಾವು ಫೋಟೋ ಒಂದೆರಡು ಪೋಸ್ ಕೊಟ್ಕೊಂಡು ಲಾಸ್ಟ್ ದೇವ್ರಿಗೆ ಕೈ ಮುಕ್ಕೊಂಡು ನಾವು ಹೊರಟಿದ್ದೆ ಪ್ರಸಾದಕ್ಕೆ. ಪ್ರಸಾದ ಹಾಕೋರು ಇರಲಿಲ್ಲ ಅಂತ ಎರಡೆರಡು ಪ್ರಸಾದ ಹಾಕೊಂಬಂದಿದ್ದಾಳೆ. ಅಪ್ಪ, ಪ್ರಸಾದ ಕಳ್ಳಿಗಳು ದೇವಸ್ಥಾನದಲ್ಲಿ. ಯಾವುದಾದ್ರೂ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲೂ ಬಿಟ್ಟೋಗ್ಬಿಡಿ ಯಾರೂ. ಬೆಂಗಳೂರಿನ ವ್ಯೂ ಸಕ್ಕತ್ತಾಗಿದೆ. ಇಲ್ಲಿಂದ ಯಾವ ಕಡೆ ನೋಡಿದ್ರು ಎಂಡೇ ಇಲ್ಲ ಅನಿಸುತ್ತೆ. ವಿಡಿಯೋ ಬಿಡ್ತಾ ಇಲ್ಲ, ವಿಡಿಯೋ ಬಿಟ್ಟರೆ ಇವಳು ಬಿಡ್ತಾ ಇಲ್ಲ. ಹಿಂಸೆ ಬಿಡ್ತಾಳೆ ಫೋಟೋ ವಿಡಿಯೋ ಅಂತ. ಅಯ್ಯೋ, ಅದೊಂದು ಪಾಪಚ್ಚಿ ನಮ್ಮ ಮಾವನ ಮಗಳು. ನಿಮ್ಮ ಜೊತೆ ಯಾಕಾದ್ರೂ ಬಂದೋ ಇದೀನೋ ಅಂತ ಆಯ್ತಾ ಪಾಪ. ಒಂದು ಕಪಲ್ಸ್ನ ನೋಡಿದ್ವಿ, ಎಷ್ಟು ಚೆನ್ನಾಗಿ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಮಂಡಿ ಊರಿ ಕುತ್ಕೊಂಡು ಫೋಟೋ ತೆಗೆದು ಗೊತ್ತಾ. ನಮ್ಮ ಮಾವನ ಮಗಳು ಫುಲ್ ಫಿದಾ ಅವ್ರಿಗೆ. ಅವ್ರದ್ದೇ ಹೇಳ್ತಾಳೆ. ಅವಳ ಮುಖನೇ ತೋರಿಸಲ್ಲ. ಅವಳು ತುಂಬ ನಾಚಿಕೆ. ನೀವು ನನ್ನ ಮುಖನೇ ಪರವಾಗಿಲ್ಲ, ನೀವು ನನ್ನ ಮುಖನೇ ನೋಡ್ಕೊಳ್ಳಿ. ತುಂಬ ದಿನದಿಂದ ನೀವು ನನ್ನ ಮುಖನೇ ನೋಡಿದ್ದೀರಲ್ವಾ. ಇವಳು ದಬ್ಬಳದ್ ನೋಡಿ. ಅವಳು ಅಲ್ಲಿಗೆ ಕ್ಲಿಪ್ ಹಾಕ್ಸ್ಕೊಬಿಟ್ಟು ಅಲ್ಲೇ ಬಾಯಿ ಬಿಡ್ತಾಳೆ ಅವಳು. ಸುಮ್ಮನೆ ಅಷ್ಟೇ. ಇಷ್ಟೇ, ದೇವಸ್ಥಾನ ಮುಗೀತು. ಈಗ ಮನೆಗೆ ಹೋಗ್ಬೇಕು ಅಷ್ಟೇ. ಬಾಯ್. ಆಗಲೇ ಬೆಂಗಳೂರು ಚೆನ್ನಾಗಿ ಕಾಣಿಸ್ಲಿಲ್ಲ, ಇವಾಗ ಸಖತ್ತಾಗಿ ಕಾಣಿಸ್ತಾ ಇದೆ. ಯಾವ ಕಡೆನಾದರೂ ನೋಡಿ ಎಂಡೇ ಇಲ್ಲ. ಸಾಯಿಸ್ತಾಳೆ ಫೋಟೋ ವಿಡಿಯೋ. ಯಪ್ಪ, ಇವ್ನ ಮದುವೆ ಆಗೋ ಹುಡುಗ ಫೋಟೋಗ್ರಾಫರ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಏನಂತೀಯ ಮೀನಾ? ಯೂಟ್ಯೂಬ್ ಮಾಡ್ಬಿಟ್ರೆ ಮುಗ್ದೋಯ್ತು. ಅವಳಲ್ಲಿಗೆ ಎಲ್ಲರೂ ನಮ್ಮ ಫ್ಯಾಮಿಲಿ ಅವಳೇ ಬ್ಯೂಟಿ ಕ್ವೀನ್. ಏನು ಒಂದು ಸ್ವಲ್ಪ ಅಲ್ಲಿ ಸೊಟ್ಟ ಬಟ್ಟೆ ಇದಾವೆ ಅಷ್ಟೇ ಅಲ್ವಾ ಮೀನಾ? ಕಮೆಂಟ್ ಹಾಕಿ ಅವಳು ಹೇಗಿದ್ದಾಳೆ ಅಂತ ನನಗೆ ಪ್ಲೀಸ್. ಎಲ್ಲರೂ ಕಮೆಂಟ್ ಮಾಡಬೇಕು ನೀವು, ಮೀನಾ ಹೇಗಿದ್ದಾಳೆ ಅಂತ. ಮೀನಾ ಅಂದರೆ ಬ್ಲೂ ಕಲರ್ ಸ್ಯಾರಿ, ರೆಡ್ ಕಲರ್ ಬ್ಲೌಸ್ ಹಾಕೊಂಡಿದ್ದಾಳಲ್ಲ ಅವಳು. ನಾನು ದೇವ್ ಥರ ಇದ್ದೀನಿ ಅನಿಸುತ್ತೆ. ಹುಲ್ಲು ಬಿಟ್ಕೊಂಡು ಮಾರಮ್ಮ ಆಗಿದ್ದೀನಿ. ಹಾಗೆ ಈಗ ಶ್ರೀದೇವಿ ಕರುಮಾರಿಯಮ್ಮ ದೇವಸ್ಥಾನ ಅಂತ ಇಲ್ಲೇ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ ದೇವಸ್ಥಾನನೇ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅಮ್ಮ ಕೊಟ್ಟಿರೋ ಸ್ವಾಮೀಜಿ ಸ್ಥಳ. ಒಳಗಡೆ ಹೋಗೋಣ. ದೇವಸ್ಥಾನದ ಹತ್ರ ಯಾವುದೇ ಬಸ್ ಸ್ಟಾಪ್ ಇಲ್ಲ. ಸೊ ಇವಾಗ 1 ಕಿಲೋಮೀಟರ್ ನಡ್ಕೊಂಡು
ಅದೇನೋ ಅಲ್ಲಿ ಗಿಡದಲ್ಲಿ ಇದ್ದಿರೋ ಹಣ್ಣು ಬಿಟ್ಟಿಲ್ಲ, ಅದನ್ನು ಕದ್ದೋಳೆ, ಪ್ರಸಾದನೂ ಕದ್ದೋಳೆ, ಹಣ್ಣು ಕದ್ದೋಳೆ, ಎಲ್ಲದೂ ಕದ್ಕೊಂಡು ತಿಂತಾಳೆ. ಮಾಡಿಟ್ಟಿರೋದಲ್ಲಿ ಏನು ಹೇಳಿ ಕಾವ್ಯ ಅವರೇ? ನನಗೆ ಸ್ವಲ್ಪ ಕೊಡು. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಇವತ್ತು ವ್ಯೂಸ್ ಆದರೆ ನನ್ನಿಂದನೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.